ರಣಭಂಗ ಕಾದಂಬರಿಯಲ್ಲಿಯೂ ಕೂಡ ನಂಜಮ್ಮ ಅನ್ನುವಂತಹ ಪಾತ್ರ ಬಲವಂತವಾಗಿ ಔಷಧಿಗಳನ್ನ ಕುಡಿಸ್ತಕ್ಕಂತಹ ಪ್ರಸಂಗ ಬರುತ್ತೆ. ಅದರ ಬಗ್ಗೆನೂ ಕೂಡ ಮುಂದೆ ತಿಳಿಯೋಣ. ಅಂದ್ರೆ ಆ ಕೃತಿಯನ್ನ ಮುಂದಿನ ದಿನಗಳಲ್ಲಿ ವಾರಕ್ಕೆ 2 ಬಾರಿ ಪ್ರಸಾರ ಮಾಡುವಂತ ಪ್ರಯತ್ನವನ್ನು ಕೂಡ ನಾವು ಮಾಡ್ತೀವಿ. ಹಾಗಾದ್ರೆ ನಿರೀಕ್ಷಿಸ್ತಾ ಇರಿ. ಆ ಕಾದಂಬರಿ ಕೂಡ ಶೀಘ್ರದಲ್ಲೇ ಬರುತ್ತೆ. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಗ್ರಾಮೀಣ ಪ್ರದೇಶದ ವಸ್ತುಗಳನ್ನು ಪರಿಚಯಿಸುವ ವಿಶೇಷ ಕಾರ್ಯಕ್ರಮ ಗ್ರಾಮೀಣ ನೆನಪುಗಳು. ಇದರಲ್ಲಿ ಪ್ರಮುಖವಾಗಿ ಗ್ರಾಮೀಣ ಪರಿಸರದ ಮರೆಯಾಗುತ್ತಿರುವ ವಸ್ತುಗಳನ್ನು ಅಥವಾ ವಿವಿಧ ಉಪಕರಣಗಳನ್ನು ಪರಿಚಯಿಸುವ ವಿಶೇಷ ಪ್ರಯತ್ನ. ನೀವು ಕೇಳಿ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಕೇಳಿ ಗ್ರಾಮೀಣ ನೆನಪುಗಳು. ಗ್ರಾಮೀಣ ನೆನಪುಗಳು. ಗ್ರಾಮೀಣ ನೆನಪುಗಳು. ಗ್ರಾಮೀಣ ನೆನಪುಗಳು. ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಮಾಹಿತಿ ಖಜಾನೆಗೆ ಸ್ವಾಗತ. ದಯವಿಟ್ಟು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ನಮ್ಮನ್ನ ಬೆಂಬಲಿಸಿ. ಧನ್ಯವಾದಗಳು. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಗ್ರಾಮೀಣ ನೆನಪುಗಳು, ಗ್ರಾಮೀಣ ಪರಿಸರದಲ್ಲಿ ಬಳಸುವ ವಿವಿಧ ಉಪಕರಣಗಳ ಪರಿಚಯಾತ್ಮಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ಗ್ರಾಮೀಣ ನೆನಪುಗಳು ಕಾರ್ಯಕ್ರಮದ ಕಡೆಯ ಸಂಚಿಕೆ. ನಾವು ಸಾಕಷ್ಟು ಉಪಕರಣಗಳನ್ನು ಪರಿಚಯ ಮಾಡಿಕೊಂಡಿದ್ದೀವಿ. ಸುಮಾರು 31 ಉಪಕರಣಗಳನ್ನು ಇದುವರೆಗೆ ನಾವು ಗ್ರಾಮೀಣ ನೆನಪುಗಳು, ಗ್ರಾಮೀಣ ಪರಿಸರದಲ್ಲಿ ಬಳಸ್ತಕ್ಕಂತಹ ಉಪಕರಣಗಳನ್ನು ಪರಿಚಯ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ವಿ. ಸಾಕಷ್ಟು ಉಪಕರಣಗಳು ನಿಮ್ಮೆಲ್ಲರಿಗೂ ಕೂಡ ಪರಿಚಯ ಆಗಿದೆ. ಇನ್ನೂ ಬಹಳಷ್ಟು ಉಪಕರಣಗಳಿದೆ. ಎಲ್ಲವನ್ನೂ ಕೂಡ ಹಾಕಿ ತೆಗೆಯೋದಕ್ಕೆ ಹೋದ್ರೆ ಒಂದು ಬಹಳ ಸಂಶೋಧನೆಗಳಾಗಬೇಕಾಗುತ್ತೆ. ಎಷ್ಟೋ ಉಪಕರಣಗಳು ಮರೆಯಾಗಿವೆ, ಅವುಗಳ ಹೆಸರು ಗೊತ್ತಿಲ್ಲ, ಅವುಗಳ ಬಗ್ಗೆ ನಮಗೇನು ಕೂಡ ಗೊತ್ತೇ ಇಲ್ಲ. ಅಂತಹ ಸನ್ನಿವೇಶದಲ್ಲಿ ನಾವು ಗ್ರಾಮೀಣ ನೆನಪುಗಳು ಅನ್ನುವಂತಹ ಕಾರ್ಯಕ್ರಮವನ್ನು ಸುಮಾರು 6 ತಿಂಗಳುಗಳ ಕಾಲ ನಿರಂತರವಾಗಿ ವಾರಕ್ಕೊಂದು ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಬಂದಿದ್ವಿ. ಇವತ್ತು ಈ ಕಾರ್ಯಕ್ರಮದ ಕಡೆಯ ಸಂಚಿಕೆಯಾಗಿ ನಾವು ಪರಿಚಯ ಮಾಡ್ತಾ ಇರತಕ್ಕಂತಹ ಉಪಕರಣ ಒಳಲೆ ಅನ್ನುವಂತಹ ಉಪಕರಣ. ಈ ಒಳಲೆ ಅಂತಕ್ಕಂತಹ ಉಪಕರಣ ಏನಿದೆ, ಮಗುವಿಗೆ ಹಾಲು ಕುಡಿಸೋದಕ್ಕೆ ಹಾಗೆ ಮಕ್ಕಳ ಲಾಲನೆ ಪಾಲನೆಯಲ್ಲಿ ಕೂಡ ಬಹಳಷ್ಟು ಪ್ರಯೋಜನಕಾರಿಯಾಗಿರುತ್ತೆ. ಒಂದು ವೇಳೆ ತಾಯಿ ದೈವಾಧೀನರಾದರೆ, ವಿಧಿವಶರಾದರೆ ಆ ಮಗುವಿಗೆ ಹಾಲು ಕೊಡೋರು ಯಾರು ಇರಲ್ಲ. ಅಂತಹ ಸಂದರ್ಭದಲ್ಲಿ ಈ ಹಾಲನ್ನ ಕೂಡಿಸೋದಕ್ಕೋಸ್ಕರ ಮಕ್ಕಳಿಗೆ ಈ ಒಂದು ಉಪಕರಣವನ್ನ ಬಳಸುವುದುಂಟು. ಹಾಗಾದ್ರೆ ಇದರ ಮಹತ್ವ ಏನು, ಇದರ ಹಿನ್ನೆಲೆ ಏನು, ಇದರ ವೈಶಿಷ್ಟ್ಯ ಏನು, ಇದರ ಇತಿಹಾಸ ಏನು, ಒಂದಿಷ್ಟು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಕೇಳಿದರೆ ನಾವು ನೋಡುವುದರಿಂದ ಮಾತ್ರ ಮಾಹಿತಿ ಸಿಗುವುದಿಲ್ಲ, ಕಿವಿಯಿಂದ ಕೇಳುವುದರಿಂದಲೂ ಮಾಹಿತಿ ಸಿಗುತ್ತದೆ. ಬನ್ನಿ, ಹಾಗಿದ್ದರೆ ಈ ಸಂಚಿಕೆಯನ್ನು ಕೇಳೋಣ. ಗ್ರಾಮೀಣ ಸಂಸ್ಕೃತಿಯನ್ನು, ಪರಿಸರವನ್ನು ಅಧ್ಯಯನ ಮಾಡುತ್ತಾ ಹೋದಂತೆ ಸಾಕಷ್ಟು ವಿವಿಧ ಉಪಕರಣಗಳು ನಮ್ಮ ಕಣ್ಣ ಮುಂದೆ ಕಾಣಿಸಿಕೊಳ್ಳುತ್ತವೆ. ಅವುಗಳಲ್ಲಿ ತನ್ನದೇ ಆದಂತಹ ಭಾವನಾತ್ಮಕ ಸಂಬಂಧಗಳು ಪ್ರತಿ ಗ್ರಾಮೀಣ ಪರಿಸರದ ಜನರಿಗೂ ಇರುತ್ತದೆ. ಇದು ವಿಶೇಷವಾಗಿ ಕೌಟುಂಬಿಕ ವೈಶಿಷ್ಟ್ಯನ್ನು ಹೊಂದಿದ್ದು ಭಾವನಾತ್ಮಕ ಸಂಬಂಧವನ್ನು ಒಳಗೊಂಡಂತೆ ಲಾಲನೆ ಪಾಲನೆಗಾಗಿ ಮಗುವಿಗೆ ಹೇಳಿ ಮಾಡಿಸಿದಂತಹ ವಸ್ತು ಅಂದ್ರೆ ಒಳಲೆ ಅಥವಾ ಒಳ್ಳೆ ಅನ್ನುವಂತಹ ಈ ಉಪಕರಣ.
ಇನ್ನು ಕೆಲವು ಸಂದರ್ಭಗಳಲ್ಲಿ ತಾಯಿಗೆ ಎದೆ ಹಾಲು ಸಾಕಾಗೋದಿಲ್ಲ. ಯಾಕಂದ್ರೆ ಮಗು ತನ್ನದೇ ಆದಂತಹ ಆ ಹಾಲಿನ ಕುಡಿತ ಬದುಕಬೇಕಾಗುತ್ತೆ ಚಿಕ್ಕ ವಯಸ್ಸಿನಲ್ಲಿ. ಆಗ ಹನಿಯಾಗಿ ಸುರಿಯೋದಕ್ಕೆ, ಮಗುವಿನ ಬಾಯಿಗೆ ಹನಿಯಾಗಿ ಸುರಿಯೋದಕ್ಕೆ ಈ ಒಳ್ಳೆ ಅನ್ನುವಂತಹ ಈ ಉಪಕರಣವನ್ನ ಬಳಸ್ತಾ ಇದ್ರು. ಇದಕ್ಕೆ ಉಯ್ಯಾಲು ಅನ್ನುವಂತಹ ಹೆಸರು ಕೂಡ ಇದೆ. ಅಂದ್ರೆ ಕೆಲವು ಸಂದರ್ಭಗಳಲ್ಲಿ ತಾಯಿಗೆ ಸ್ವಲ್ಪ ಅನಾರೋಗ್ಯ ಸಮಸ್ಯೆ ಇರುತ್ತೆ, ಅಥವಾ ತಾಯಿಗೆ ಸರಿಯಾದ ಪೌಷ್ಟಿಕಾಂಶ ದೊರಕದೆ ಹಾಲು ಉತ್ಪತ್ತಿ ಆಗದೆ ಇರತಕ್ಕಂತಹ ಸಂದರ್ಭ ಕೂಡ ಇದ್ದೇ ಇರುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಇಂತಹ ಈ ಉಪಕರಣ ತನ್ನದೇ ಆದಂತಹ ಮಹತ್ವವನ್ನ ಪಡ್ಕೊಂಡಿರ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಭಾಷಾಶಾಸ್ತ್ರವಾಗಿ ಗಮನಿಸಿದಾಗ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಇದನ್ನು ಶಿಂಪೆ ಎನ್ನುವ ಹೆಸರಿನಿಂದ ಗುರುತಿಸಲಾಗುತ್ತೆ. ಈ ಒಳಲೆ ಅಂತಕ್ಕಂತಹ ಉಪಕರಣ ಏನಿದೆ, ಇದು ಆಡು ಭಾಷೆಯಲ್ಲಿ ಗ್ರಾಮೀಣ ಪರಿಸರದಲ್ಲಿ ಶಿಂಪೆ ಎನ್ನುವಂತಹ ಹೆಸರು ಇರತಕ್ಕಂಥದ್ದನ್ನು ಗಮನಿಸ್ತೇವೆ. ಇನ್ನು ನದಿಗಳಲ್ಲಿ, ಕಡಲುಗಳಲ್ಲಿ ದೊರೆಯುವ ಕಪ್ಪೆ ಚಿಪ್ಪಿನ ಆಕಾರವನ್ನು ಕೂಡ ತಳೆಯುವುದರಿಂದ ಇದನ್ನ ಶಿಂಪೆ ಅನ್ನುವ ಹೆಸರು ಬಂದಿದೆ ಅಂತಕ್ಕಂತಹ ಅಭಿಪ್ರಾಯ ಭಾಷಾಶಾಸ್ತ್ರಜ್ಞರದು. ಇನ್ನು ಉತ್ತರ ಕರ್ನಾಟಕದಲ್ಲಿಯೂ ಕೂಡ ಇದಕ್ಕೆ ಆಯಾ ಗ್ರಾಮೀಣ ಪರಿಸರದ ಭಾಷೆಗನುಸಾರವಾಗಿ ಒಳ್ಳೆ, ಒಳಲೆ, ಒಳೆಯೋ ಅನ್ನುವಂತಹ ವಿವಿಧ ಹೆಸರುಗಳಿಂದ ಇದನ್ನ ಗುರುತಿಸಲಾಗುತ್ತೆ. ಇನ್ನು ಈ ಒಳಲೆ ಅಂತಕ್ಕಂತಹ ಉಪಕರಣ ಏನಿದೆ, ಇದನ್ನು ಆಗಿನ ಕಾಲದಲ್ಲಿ ಮಣ್ಣಿನ ಮೂಲಕನೇ ತಯಾರು ಮಾಡ್ತಾ ಇದ್ರು. ಆ ತಯಾರು ಮಾಡಿದಂತಹ ಭಾಗದಲ್ಲಿ ಪ್ರಮುಖವಾಗಿ ಮುಂದಿನ ಭಾಗ ಏನಿದೆ, ಆ ಭಾಗಕ್ಕೆ ಈ ಮೂತಿಯನ್ನ ನೀಡ್ತಾ ಇದ್ರು, ಚೂಪಾದ ಮೂತಿಯನ್ನ ನೀಡ್ತಾ ಇದ್ರು. ಅಲ್ಲಿ ಹಾಲು ಹೊರ ಹೋಗೋದಕ್ಕೆ ಸಹಾಯಕವಾಗುವ ರೀತಿಯಲ್ಲಿ ಇದನ್ನ ಬಳಸ್ತಾ ಇದ್ರು. ಫಿಲ್ಟರ್ ಆಕಾರ ಅಂತಾನೆ ಹೇಳ್ಬೋದು. ಫಿಲ್ಟರ್ ಅಂದ್ರೆ ಆ ಥರ ಅಲ್ಲ, ಇದು ಒಳಗಡೆಯಿಂದ ಹಾಲು ಹೊರಗಡೆ ಬರುವುದಕ್ಕೆ ಒಂದು ಮೂತಿಯನ್ನ ನೀಡಲಾಗ್ತಾ ಇತ್ತು. ಇನ್ನು ಕುತೂಹಲಕಾರಿ ಸಂಗತಿ ಏನಪ್ಪಾ ಅಂದ್ರೆ, ಈ ಒಳಲೆ ಅಂತಕ್ಕಂತಹ ಉಪಕರಣ ಏನಿದೆ, ಮೊದಲು ಮನೆಯಲ್ಲಿ ಸಾಂಬಾರ್ ಬಳಸೋದಕ್ಕೆ ಬಳಸ್ತಿದ್ದಂತಹ ಒಳಲೆ ಅಂದ್ರೆ ಕೈ ಒಳಲೆ. ಈ ಒಂದು ಉಪಕರಣಕ್ಕೂ ಕೂಡ ಒಳಲೆ ಅಂತಕ್ಕಂತಹ ಭಾಷೆಯನ್ನು ಬಳಸ್ತಾರೆ. ಅಂದ್ರೆ ಇದು ವಿವಿಧ ಆಯಾಮಗಳಲ್ಲಿ ಬಳಕೆಯಲ್ಲಿದೆ. ಅಂದ್ರೆ ಗ್ರಾಮೀಣ ಪರಿಸರದಲ್ಲಿ ಒಂದು ವಸ್ತುವನ್ನು ಹೋಲುವ ಇನ್ನೊಂದು ವಸ್ತು ಇದ್ದರೆ ಅದೇ ಹೆಸರನ್ನ ಇದಕ್ಕೆ ಇಟ್ಬಿಡ್ತಾರೆ. ಹಾಗಾಗಿ ಎಷ್ಟೋ ಉಪಕರಣಗಳು ಹಾಗೆಯೇ ಉಳಿದು ಹೋಗಿವೆ, ಅಳಿದು ಹೋಗಿವೆ. ಅವುಗಳನ್ನ ಬಳಸ್ತಾ ಇದ್ದಾರೆ. ಆದ್ರೆ ಅದಕ್ಕೇನಂತಾರೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಆಗಿನ ತಲೆಮಾರಿನ ಜನಗಳಿಗೆ ಗೊತ್ತಿತ್ತು, ಆದ್ರೆ ಅದನ್ನ ಕಲ್ತ್ಕೊಳ್ಳೋದಕ್ಕೆ ಯಾರು ಹೋಗ್ತಿರ್ಲಿಲ್ಲ. ಇನ್ನು ಒಳಲೆ ಅಂತಕ್ಕಂತಹ ಈ ಹೆಸರು ಸಾಕಷ್ಟು ಉಪಕರಣಗಳಿಗೆ ಬಳಕೆಯಲ್ಲಿರುವಂತೆ ಕೆಲವು ಊರುಗಳಿಗೂ ಕೂಡ ಬಳಕೆಯಲ್ಲಿದೆ. ಅವುಗಳಲ್ಲಿ ಜ್ವಾಲಂತ ಉದಾಹರಣೆಯನ್ನ ನೋಡೋದಾದ್ರೆ ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ ಅಲ್ಲಿರ್ತಕ್ಕಂತಹ ಒಂದು ಗ್ರಾಮ ಇರಬಹುದು. ಇನ್ನು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನಲ್ಲಿರ್ತಕ್ಕಂತಹ ಒಂದು ಗ್ರಾಮ ಇರಬಹುದು. ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಬ್ರಹ್ಮಣ್ಯ ಭಾಗದಲ್ಲಿ ಬರ್ತಕ್ಕಂತಹ ಒಂದು ಭಾಗ ಇರಬಹುದು. ಹೀಗೆ ಸಾಕಷ್ಟು ಉಪಕರಣಗಳ ಹೆಸರು ಊರ ಹೆಸರಾಗಿರ್ತಕ್ಕಂಥದ್ದು ಕೂಡ ಒಂದು ವಿಶೇಷ. ಇನ್ನು ಇದರ ಇತಿಹಾಸವನ್ನ ಗಮನಿಸುತ್ತಾ ಹೋದಂತೆ ಸಾಕಷ್ಟು ಚರಿತ್ರೆ ಇರ್ತಕ್ಕಂಥದ್ದು, 9 ಶತಮಾನಗಳ ಒಂದು ಚರಿತ್ರೆ ಇರ್ತಕ್ಕಂಥದ್ದನ್ನ ಗಮನಿಸ್ತೇವೆ. ಕನ್ನಡ ಸಾಹಿತ್ಯದಲ್ಲಿ ನಯಸೇನ ರಚಿಸಿದಂತಹ ಧರ್ಮಾಮೃತ ಅನ್ನುವಂತಹ ಕೃತಿಯಲ್ಲಿ ಕೂಡ ಇದರ ಉಲ್ಲೇಖ ಇರ್ತಕ್ಕಂಥದ್ದನ್ನ ಪ್ರಮುಖವಾಗಿ ಗಮನಿಸ್ತೇವೆ. ಯಾಕಂದ್ರೆ ಕನ್ನಡ ಸಾಹಿತ್ಯ ಅಂತಕ್ಕಂಥದ್ದೇನಿದೆ, ಈ ಸಾಹಿತ್ಯ ಸಾಕಷ್ಟು ಪ್ರಕಾರಗಳಲ್ಲಿ
ಬಳಕೆಯಲ್ಲಿದೆ. ಉಪಕರಣ ತನ್ನದೇ ಆದಂತಹ ಮಹತ್ವವನ್ನು ಕೂಡ ಪಡ್ಕೊಂಡಿದೆ. ಈ ಗ್ರಂಥದಲ್ಲಿ ಪ್ರಮುಖವಾಗಿ ಕನ್ನಡಿ, ತಟ್ಟಿ, ವಿವಿಧ ಉಪಕರಣಗಳೊಂದಿಗೆ ಒಳಲೆ ಉಪಕರಣವನ್ನು ಕೂಡ ಸೈನಿಕರು ಲೂಟಿ ಮಾಡುತ್ತಿದ್ದರು ಎಂಬ ಉಲ್ಲೇಖ ಇರತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ನೆನೆಯಬಹುದು. ಇನ್ನು ಹಳೆಗನ್ನಡ ಶಾಸ್ತ್ರೀಯ ಗ್ರಂಥಗಳಲ್ಲಿಯೂ ಕೂಡ ಮಗುವಿಗೆ ಹಾಲುಣಿಸುವ ಸಂದರ್ಭಗಳಲ್ಲಿ ಈ ಒಳಲೆಯ ಮಹತ್ವ ಬರ್ತಕ್ಕಂಥದ್ದನ್ನ ಪ್ರಮುಖವಾಗಿ ಗಮನಿಸ್ತೇವೆ. ನೋಡಿ, ಹೊಸಗನ್ನಡದಲ್ಲೂ ಇದೆ, ಹಳೆಗನ್ನಡದಲ್ಲೂ ಇದೆ, ಮಧ್ಯಮ ಕನ್ನಡದಲ್ಲಿಯೂ ಕೂಡ ಇದರ ಬಗ್ಗೆ ಉಲ್ಲೇಖ ಇರತಕ್ಕಂಥದ್ದನ್ನ ಪ್ರಮುಖವಾಗಿ ಗಮನಿಸ್ತೇವೆ. ಇದರಿಂದ ನಾವೇನು ಅರ್ಥ ಮಾಡ್ಕೋಬಹುದಪ್ಪ ಅಂದ್ರೆ, ಪ್ರಮುಖವಾಗಿ ಜನಸಾಮಾನ್ಯರಲ್ಲದೆ ಶಾಸ್ತ್ರೀಯ ಕಾಲದಲ್ಲಿ, ಅಂದ್ರೆ ಆಗಿನ ಕಾಲದಲ್ಲಿ ರಾಜವಂಶರು ಅವರಿದ್ದವರು, ರಾಜವಂಶನರು ಇದ್ದಂತಹ ಸಂದರ್ಭಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇದ್ವು. ಆಗಿನ ಕಾಲದಲ್ಲಿಯೂ ಕೂಡ ಈ ಒಳಲೆ ಬಳಕೆಯಲ್ಲಿತ್ತು. ಆಗಿನ ಸ್ತ್ರೀಯರು ಕೂಡ ಇದನ್ನ ಹೆಚ್ಚಾಗಿ ಬಳಸ್ತಾ ಇದ್ರು ಅಂತಕ್ಕಂತಹ ಉಲ್ಲೇಖಗಳು ಸಾಕಷ್ಟು ಗ್ರಂಥಗಳಲ್ಲಿ ಕಂಡು ಬಂದಿರತಕ್ಕಂಥದ್ದನ್ನು ಗಮನಿಸುತ್ತೇವೆ. ಇನ್ನು ಆಧುನಿಕತೆಯನ್ನ ಗಮನಿಸಿದಾಗ, ಪ್ರಮುಖವಾಗಿ ಆಧುನಿಕ ಕನ್ನಡ ಸಾಹಿತ್ಯವನ್ನ ಗುರುತಿಸಿದಾಗ ಎಸ್.ಎಲ್. ಭೈರಪ್ಪ ಅವರ ಗೃಹಭಂಗ ಕಾದಂಬರಿಯಲ್ಲಿಯೂ ಕೂಡ ನಂಜಮ್ಮ ಅನ್ನುವಂತಹ ಪಾತ್ರ ಬಲವಂತವಾಗಿ ಔಷಧಿಗಳನ್ನ ಕುಡಿಸ್ತಕ್ಕಂತಹ ಪ್ರಸಂಗ ಬರುತ್ತೆ. ಅದರ ಬಗ್ಗೆನೂ ಕೂಡ ಮುಂದೆ ತಿಳಿಯೋಣ. ಅಂದ್ರೆ ಆ ಕೃತಿಯನ್ನ ಮುಂದಿನ ದಿನಗಳಲ್ಲಿ ವಾರಕ್ಕೆರಡು ಬಾರಿ ಪ್ರಸಾರ ಮಾಡುವಂತಹ ಪ್ರಯತ್ನವನ್ನು ಕೂಡ ನಾವು ಮಾಡ್ತೀವಿ. ಹಾಗಾದ್ರೆ ನಿರೀಕ್ಷಿಸ್ತಾ ಇರಿ. ಆ ಕಾದಂಬರಿ ಕೂಡ ಶೀಘ್ರದಲ್ಲೇ ಬರುತ್ತೆ. ಸೊ ಹಾಗೆ ನಮ್ಮ ಎಸ್.ಎಲ್. ಭೈರಪ್ಪ ಅವರು ಕೂಡ ಸೇರಿದಂತೆ ಹಲವಾರು ಕವಿಗಳು ಈ ಒಂದು ಉಲ್ಲೇಖವನ್ನು ಮಾಡಿರ್ತಕ್ಕಂಥದ್ದು ನಿಜಕ್ಕೂ ವಿಶೇಷ ಅಂತಾನೆ ಹೇಳಬಹುದು. ಇನ್ನು ಇದು ಕೇವಲ ಶಿಶುಗಳಿಗಲ್ಲದೆ ಬಾಯಿ ತೆಗೆಯೋದಕ್ಕೆ ಆಗದೆ ಇರತಕ್ಕಂತಹ ರೋಗಿಗಳಿಗೂ ಕೂಡ ಇದು ಒಂದು ಮಾರ್ಗದರ್ಶಿಯಾಗಿ ಕೆಲಸ ಮಾಡ್ತಾ ಇತ್ತು ಅಂತಕ್ಕಂತಹ ಉಲ್ಲೇಖ ಇದರಿಂದ ನಮಗೆ ತಿಳಿಯುತ್ತೆ. ಅಂದ್ರೆ ನೋಡಿ, ಯಾವುದೋ ಒಂದು ಉಪಕರಣ ಇರುತ್ತೆ, ಅದು ಯಾವುದಕ್ಕೂ ಪ್ರಯೋಜನಕ್ಕೆ ಬರಲ್ಲ ಅಂತ ಇಟ್ಟಿರ್ತೀವಿ. ಅದು ಒಂದಲ್ಲ ಒಂದು ಕಾಲಕ್ಕೆ ಪ್ರಯೋಜನಕ್ಕೆ ಬರಲೇಬೇಕು. ಯಾರೂ ಕೂಡ ಶಾಶ್ವತವಾಗಿ ಈ ಭೂಮಿ ಮೇಲೆ ಇರೋದಿಲ್ಲ. ಇರುವಷ್ಟು ಕಾಲ ನಾವು ಒಳ್ಳೆ ಕೆಲಸವನ್ನು ಮಾಡ್ತಾ ಇನ್ನೊಬ್ಬರಿಗೆ ಒಳ್ಳೆಯದನ್ನ ಬಯಸೋದನ್ನ ಕಲ್ತ್ಕೋಬೇಕು. ಅದೇ ಪ್ರಕಾರವಾಗಿ ಈ ಒಳಲೆ ಅಂತಕ್ಕಂತಹ ಉಪಕರಣ ಏನಿದೆ, ಇದು ಕೂಡ ತನ್ನದೇ ಆದಂತಹ ಮಹತ್ವವನ್ನು ಕೂಡ ಪಡ್ಕೊಂಡಿತ್ತು. ಇನ್ನು ಇದರ ರಚನೆಯನ್ನ ಗಮನಿಸಿದಾಗ ಪ್ರಮುಖವಾಗಿ ಸಣ್ಣದಾಗಿ ಇರುತ್ತೆ. ಯಾಕಂದ್ರೆ ಮಗುವಿನ ಗಂಟಲಿಗೆ ಏಕಕಾಲಕ್ಕೆ ಅತಿ ಹೆಚ್ಚು ಹಾಲನ್ನು ಉಯ್ಯೋದಕ್ಕೆ ಸಾಧ್ಯ ಆಗಲ್ಲ. ಆಗ ಮಗು ಉಸಿರು ಕಟ್ಟಿ ವಿಧಿವಶ ಆಗುವಂತಹ ಸಾಮರ್ಥ್ಯ ಇರುತ್ತೆ. ಸೊ ಹಾಗಾಗಿ ಒಂದೊಂದೇ ಅಡಿ ಆ ಒಂದು ಹಾಲು ಬೀಳಬೇಕು. ಹಾಗೆ ಒಂದು ಅವಕಾಶವನ್ನ ಕಲ್ಪಿಸಿಕೊಡ್ತಕ್ಕಂಥದ್ದನ್ನು ಕೂಡ ಇಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ. ಇಲ್ಲಿ ಪ್ರಮುಖವಾಗಿ ವಿಭಿನ್ನ ವರ್ಗದವರು ವಿಭಿನ್ನ ರೀತಿಯಲ್ಲಿ ಇದನ್ನ ತಯಾರಿಸ್ತಾ ಇದ್ರು. ಇನ್ನು ಕಂಚಿನಿಂದ, ತಾಮ್ರದಿಂದ ಈ ರೀತಿ ತಯಾರು ಮಾಡ್ತಾ ಇದ್ರು, ಮಣ್ಣಿನಿಂದ ಇವೆಲ್ಲ ತಯಾರು ಮಾಡ್ತಾ ಇದ್ರು. ಮುಂಭಾಗದಲ್ಲಿ ಚೂಪಾದ ಒಂದು ಕೊಳವೆಯನ್ನ ಕೊಡ್ತಾ ಇದ್ರು. ಯಾಕಂದ್ರೆ ಇದು ಹಾಲು ಒಂದೊಂದೇ ಹನಿ ಬೀಳುವ ಹಾಗೆ ಇದನ್ನ ನೋಡ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡ್ತಾ ಇತ್ತು. ನೋಡಿ, ನಾವು ಈಗ ನಿಪ್ಪಲ್ ಸಂಸ್ಕೃತಿ ಬಂದಿದೆ. ಈ ನಿಪ್ಪಲ್ಲಿಂದಾಗಿ ಇದೆಲ್ಲ ಮರೆ ಆಗ್ತಾ ಇದೆ. ಮಕ್ಕಳಿಗೆ ಒಂದು ಬಾಟ್ಲಿನಲ್ಲಿ ನಿಪ್ಪಲ್ ಹಾಕಿ ತುಂಬ ಕೊಟ್ಬಿಟ್ರೆ ಹಾಲು, ಅವರು ಅದನ್ನ ಚೀಪ್ಕೊಂಡು ಮಲಗಿರ್ತವೆ ಮಕ್ಕಳು. ಸೊ ಆ ರೀತಿ ಈಗ ಬಂದಿರತಕ್ಕಂಥದ್ದು. ಮೊದಲೆಲ್ಲ ಈ ಥರ ಇರಲಿಲ್ಲ. ಇನ್ನು ಈ ಉಪಕರಣ ವೈದ್ಯಕೀಯ ಇತಿಹಾಸವನ್ನು ಕೂಡ ಬಿಟ್ಟಿಲ್ಲ. ಯಾಕಂದ್ರೆ ಆಗಿನ ಕಾಲದಲ್ಲಿ ಔಷಧಿಯ ಪ್ರಮಾಣವನ್ನ ಅಳಿತಕ್ಕಂತಹ ಮಾಪನವಾಗಿಯೂ ಕೂಡ ಇದನ್ನ ಬಳಸ್ತಾ ಇದ್ರು. ಅಂದ್ರೆ ಹೇಗಪ್ಪ ಅಂದ್ರೆ, ಈಗ ಆಗಿನ ಕಾಲದಲ್ಲೆಲ್ಲ ಇಷ್ಟೊಂದು ತಂತ್ರಜ್ಞಾನ ಇರಲಿಲ್ಲ. ಆಗ ಏನ್ ಮಾಡ್ತಾ ಇದ್ರು,
ಯಾವುದೋ ಒಂದು ಗಿಡಮೂಲಿಕೆಯನ್ನ ನೀಡಬೇಕಾಗಿತ್ತು. ಆ ಗಿಡಮೂಲಿಕೆಯನ್ನ ಯಾವ ಪ್ರಮಾಣದಲ್ಲಿ ತೆಗೆದುಕೋಬೇಕು ಅನ್ನುವಂತಹ ಶಿಫಾರಸು ಮಾಡ್ತಕ್ಕಂಥ ಸಂದರ್ಭದಲ್ಲಿ ವೈದ್ಯರು ಈ ಒಳಲೆ ಅಂತಕ್ಕಂತಹ ಉಪಕರಣವನ್ನ ಬಳಸಿ ಈ ಪ್ರಮಾಣದಲ್ಲಿ ಅವರು ರೋಗಿಗಳು ಔಷಧಿಯನ್ನ ಸೇವನೆ ಮಾಡಬೇಕು ಅಂತಕ್ಕಂತಹ ಉಲ್ಲೇಖಗಳನ್ನು ಮಾಡಿದಂತಹ ಸನ್ನಿವೇಶವನ್ನ ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಇವೆಲ್ಲದರ ನಡುವೆ ಬರ್ತಕ್ಕಂತಹ ಒಂದು ವಿಷಯ ಏನಪ್ಪಾ ಅಂದ್ರೆ, ಇಂದಿಗೂ ಕೂಡ ಕುತೂಹಲ ಅನ್ನಿಸ್ತಕ್ಕಂಥದ್ದು ಕತ್ತೆ ಹಾಲು. ಈ ಕತ್ತೆ ಹಾಲು ಸಾಮಾನ್ಯವಾಗಿ ಸಾಕಷ್ಟು ಗ್ರಾಮೀಣ ಪರಿಸರದಲ್ಲಿ ಹಾಗೂ ಕೆಲವೊಂದು ಸಣ್ಣ ಪುಟ್ಟ ಪಟ್ಟಣಗಳಲ್ಲಿ ಈ ಮಗುವಿನ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ಹಾಗೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸೋದಕ್ಕೆ ಕತ್ತೆ ಹಾಲನ್ನ ನೀಡಲಾಗುತ್ತೆ. ಈ ಕತ್ತೆ ಹಾಲನ್ನ ನೀಡ್ತಕ್ಕಂಥ ಸಂದರ್ಭದಲ್ಲಿಯೂ ಕೂಡ ಈ ಒಳಲೆಯನ್ನ ಬಳಸ್ತಾರೆ. ಕತ್ತೆ ಹಾಲಿಗೆ ಸಾಕಷ್ಟು ಬೇಡಿಕೆ ಇದೆ. 50 ರೂಪಾಯಿ 1 ಲೀಟರ್ ಆದರೆ ಕತ್ತೆ ಹಾಲು ಇವತ್ತು ನಿಮಗೆ 45-35 ರೂಪಾಯಿಗೆ ಅರ್ಧ ಲೀಟರ್ ಹಾಲು ಸಿಗ್ಬೋದು. ಆದರೆ 60, 70, 80, 100 ರೂಪಾಯಿ 1 ಲೀಟರ್ ಹಾಲು ಅಂದರೆ ಅದು ಕತ್ತೆ ಹಾಲು. ಅದು ಸಾಕಷ್ಟು ಮಕ್ಕಳಿಗೆ ಪ್ರಯೋಜನಕಾರಿಯಾದಂತಹ ಒಂದು ಹಾಲು ಅಂತಾನೆ ಹೇಳ್ಬೋದು. ಇನ್ನು ಜಾನಪದ ಸಾಹಿತ್ಯದಲ್ಲಿ ಒಂದು ಕಥೆನೇ ಇದೆ. ಆ ಕಥೆಯನ್ನ ಹೇಳೋದಕ್ಕೆ ಹೋಗಲ್ಲ, ಯಾಕಂದ್ರೆ ಆ ಕಥೆ ಬಹಳ ದುರಂತವಾದದ್ದು. ಅಂದ್ರೆ ಆಗಿನ ಕಾಲದಲ್ಲಿ ಕೂಡ ಕೆರೆಗೆ ಆಹಾರ ಅಂತಕ್ಕಂಥದ್ದು ಅಂದ್ರೆ ಈ ಗಂಗಾ ಮಾತೆ ಅಪೇಕ್ಷೆ ಪಟ್ಲು ಅಂತಕ್ಕಂತಹ ಮೂಢಾಲೋಚನೆಯೊಂದಿಗೆ ಅವತ್ತು ಮಾಡಿದಂತಹ ಕೆರೆಗೆ ಆಹಾರ. ಆ ಕೆರೆಗೆ ಆಹಾರ ಸಂದರ್ಭದಲ್ಲಿ ಒಳಲೆಯನ್ನ ಮಾರುತ್ತ ಬಂದಿದ್ದೀನಿ ಅಂತಕ್ಕಂತಹ ಉದ್ದೇಶದಿಂದ ತಾಯಿಯನ್ನ ಕಳಿಸ್ತಕ್ಕಂತಹ ಸಂದರ್ಭ, ಕಳಿಸಿ ಧಾರಾಕಾರವಾದ ಮಳೆಯಿಂದ ಆಕೆ ವಿಧಿವಶ ಆಗುವಂತಹ ಸಂದರ್ಭ ಆ ಜಾನಪದ ಕಥೆಯಲ್ಲಿ ಬರುತ್ತೆ. ಸೊ ಹಾಗೆ ಜಾನಪದ ಸಾಹಿತ್ಯದಲ್ಲಿಯೂ ಕೂಡ ಈ ಒಳಲೆಯ ಉಲ್ಲೇಖ ಇರ್ತಕ್ಕಂಥದ್ದನ್ನ ಪ್ರಮುಖವಾಗಿ ಗಮನಿಸುತ್ತೇವೆ. ಇನ್ನು ಕೆಲವು ಸಂದರ್ಭದಲ್ಲಿ ಒಳಲೆ ಆಯ್ತು ಮುಖ ಅಂತ ಹೇಳ್ತಾರೆ. ಅಂದ್ರೆ ನಾವೇನಾದ್ರೂ ತಪ್ಪು ಮಾಡಿದ್ರೆ ಚಿಕ್ಕದಾಗುತ್ತೆ ಮುಖ. ಸಾಮಾನ್ಯವಾಗಿ ಒಂದು ಸಪ್ಪೆ ಮೋರೆ ಆಗುತ್ತೆ, ಬೇಸರ ಆಗುತ್ತೆ. ಸೊ ನಮ್ದು ತಪ್ಪಿಲ್ಲದೆ ಇದ್ರೂ ಕೂಡ ತಪ್ಪಿದೆ ಅಂತಕ್ಕಂತಹ ಉಲ್ಲೇಖಗಳನ್ನ ಮಾಡಿದಾಗ, ಇನ್ನೊಬ್ಬರ ಮೇಲೆ ಅಪವಾದವನ್ನ ಹೊರಿಸಿದಾಗ, ಇಂತಹ ಸಂದರ್ಭದಲ್ಲಿಯೂ ಕೂಡ ಒಳಲೆ ಆಗ್ಬಿಡ್ತಾರ ಇವನ್ ಮುಖ, ಇವಳ ಮುಖ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತವೆ. ಇನ್ನು ಕೊನೆಯದಾಗಿ ಹೇಳೋದಾದ್ರೆ, ಸಾಕಷ್ಟು ಉಪಕರಣಗಳು ಮರೆಯಾಗ್ತಾ ಇವೆ. ಅವುಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿಯೂ ಕೂಡ ಚಿತ್ರದುರ್ಗದಂತಹ ಜಿಲ್ಲೆಗಳಲ್ಲಿ ಇದರ ಬಗ್ಗೆ ಅರಿವು ಮೂಡಿಸ್ತಕ್ಕಂಥದ್ದು. ಒಳಲೆ ಅಂತಕ್ಕಂತಹ ಉಪಕರಣ ಇತ್ತು, ಅದು ಹೀಗೆ ಬಳಕೆ ಆಗ್ತಾ ಇತ್ತು ಅಂತಕ್ಕಂತಹ ಒಂದು ಪ್ರಾತ್ಯಕ್ಷಿಕೆಯನ್ನ ಮಾಡ್ತಕ್ಕಂಥದ್ದು. ಹಾಗೆ ಪ್ರಮುಖವಾಗಿ ಜಾನಪದ ವಿಶ್ವವಿದ್ಯಾನಿಲಯಗಳಲ್ಲಿಯೂ ಕೂಡ ಸಾಕಷ್ಟು ಗ್ರಾಮೀಣ ಪರಿಸರದ ಉಪಕರಣಗಳು ಇಂದಿಗೂ ಕೂಡ ಲಭ್ಯವಿದೆ. ನಾವು ಅದನ್ನು ಹೋಗಿ ನೋಡಿಕೊಂಡು ಬರ್ಬೋದು. ಅಂದ್ರೆ ನಾವು ನೋಡೋದಕ್ಕೆ ಮಾತ್ರ ಸೀಮಿತ ಮಾಡಿದ್ದೀವಿ. ಯಾಕಂದ್ರೆ ನಾವು ಆಧುನಿಕತೆ ಬೆಳೆದಂತೆ ಸಾಕಷ್ಟು ಉಪಕರಣಗಳು ಹುಟ್ಕೊಳ್ತಾ ಇವೆ. ಎಲ್ಲದಕ್ಕೂ ಕೂಡ ಮಿಷಿನ್ಗಳು, AI ಬಂದಿದೆ. ಎಲ್ಲ ಬಂದರೂ ಕೂಡ ನಮ್ಮ ಗ್ರಾಮೀಣ ಪರಿಸರದ ಇಂತಹ ಉಪಕರಣಗಳು ತಮ್ಮದೇ ಆದ ರೀತಿಯಲ್ಲಿ ಬಳಕೆಯಲ್ಲಿರ್ತಕ್ಕಂಥದ್ದು ಕೂಡ ಒಂದು ವಿಶೇಷವೇ ಸರಿ. ಹಾಗಿದ್ದರೆ ಇವತ್ತಿನ ಈ ಕಾರ್ಯಕ್ರಮ, ಒಟ್ಟಿನಲ್ಲಿ ಈ ಸಂಪೂರ್ಣ ಸಂಚಿಕೆಗಳು ನಿಮ್ಗೇನು ಅನಿಸ್ತು ಅನ್ನೋದನ್ನ ಹೇಳೋದಕ್ಕೆ ಖಂಡಿತವಾಗ್ಲೂ ಮರಿಬೇಡಿ. ಹಾಗೆ ಇದ್ರ ಬಗ್ಗೆ ತಮ್ಮ ಅನುಭವಗಳು, ತಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ನೀವು ತಿಳಿಸ್ಬೋದು. ಮತ್ತೊಂದು ಹೊಸ ಕಾರ್ಯಕ್ರಮ ಮುಂದೆ ನಿಮಗೆ ಕೇಳಿ ಬರುತ್ತೆ. ಕೇಳ್ತಾ ಇರಿ. ಮಾಹಿತಿ ಖಜಾನೆಯ ಅದ್ಭುತ ಪ್ರಯೋಗಗಳು ನಿರಂತರವಾಗಿ ಕೇಳಿ ಬರುತ್ತೆ. ಸಮಯ ಸಿಕ್ಕಾಗ ಪ್ರಸಾರ ಆಗ್ತಾ ಇರ್ತವೆ ಅಂತಕ್ಕಂತಹ ಮಾತಿನೊಂದಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಮತ್ತೊಮ್ಮೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಜೈ ಹಿಂದ್.